ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡೋದನ್ನು ವಿರೋಧಿಸಿದ್ದಕ್ಕೆ 4-5 ಜನ ಯುವಕರ ತಂಡ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಬಂದು ಯಾರು ವಿರೋಧ ಮಾಡಿದ್ರು ಅವ್ರನ್ನ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ಸತೀಶ್ ದೂರಿನ ಅನ್ವಯ ಈಗ 4ವರನ್ನ ಬಂಧಿಸಿದ್ದಾರೆ. ಸತೀಶ್ ಅನ್ನೋರು ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಹಾಗಾಗಿ 4-5 ಯುವಕರ ಗ್ಯಾಂಗ್ ಬಂದು ಲಾಂಗಲ್ಲಿ ಹಲ್ಲೆ ಮಾಡಿದ್ದಾರೆ. ಕೊಲೆ ಯತ್ನವನ್ನು ಮಾಡಿದ್ದಾರೆ. ಸತೀಶ್ ಅನ್ನೋರನ್ನ ಕೊಂದು ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಯಾರೋ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಬಂದು ಈ ಥರ ಹಲ್ಲೆ ಮಾಡಿದ್ದಾರೆ. ಮಾರಣಾಂತಿಕ ಹಲ್ಲೆ ಇದು. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಮಾಡಬೇಡಿ ಅಂತ ಇವರು ಕೇಳಿದ್ದಾರೆ. ಅಷ್ಟಕ್ಕೆ ಅಂತಂದರೆ ಅವರು ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟು ಬೇಕಾದಷ್ಟು ದುಡ್ಡು ಬಂಡವಾಳ ಹಾಕಿ ಓಪನ್ ಮಾಡೋದಕ್ಕೆ ಹೊರಟಿರ್ತಾರೆ. ಈ ಥರ ತಡೆ ಒಡ್ಡುತ್ತಾ ಇದ್ದಾರೆ ಅಂತಂದ್ಬಿಟ್ಟು ಕೊಲೆಗೆ ಪ್ರಯತ್ನ ಪಟ್ಟು 4-5 ಜನ ಮಾರಣಾಂತಿಕವಾಗಿ ಲಾಂಗಿಂದ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಕೋಲಾರ ಜಿಲ್ಲೆ ಬಂಗಾರಪೇಟೆಯಲ್ಲಿ ನಡೆದಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಅವರಿಂದ ಪಡ್ಕೊಳ್ಳೋಣ. ರವಿ, ಯಾವಾಗ ನಡೆದ ಘಟನೆ? ಆ 4ವರು ಯಾರು ಅಂತ ಗೊತ್ತಾಯ್ತಾ? ಈಗ ಮಾಸ್ಕ್ ಹಾಕ್ಕೊಂಡು ಬಂದವರು ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಖಂಡಿತ ಅರವಿಂದ್, ಇದು ಕಳೆದ ಶುಕ್ರವಾರ ನಡೆದಿರ್ತಕ್ಕಂಥ ಘಟನೆ ಆಗಿರ್ತಕ್ಕಂಥದ್ದು. ಅಂದ್ರೆ ಗ್ರಾಮಕ್ಕೆ ಲಗ್ಗೆ ಇಟ್ಟಿರುವಂತ 4 ಜನ ಆರೋಪಿಗಳು ಗ್ರಾಮದ ಯುವಕ ಸತೀಶ್ ಅನ್ನೋ ಯುವಕನನ್ನ ವಾಯುವಿಹಾರಕ್ಕೆ ತೆರಳಿದಂತ ಸಂದರ್ಭದಲ್ಲಿ ಅಡ್ಡಗಟ್ಟಿ ಕೊಲೆಗೆ ಯತ್ನ ಮಾಡುವಂತದ್ದು, ಜೊತೆಗೆ ಆತನನ್ನ ಹಲ್ಲೆ ಮಾಡಿ ಪರಾರಿಯಾಗಿರುವಂತ ಘಟನೆ ಇದಾಗಿರ್ತಕ್ಕಂಥದ್ದು. ಇದಕ್ಕೂ ಈ ಕೊಲೆ ಯತ್ನಕ್ಕೂ ಜೊತೆಗೆ ಪಕ್ಕ ಅದೇ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ನಿಲ್ಲಿಸಿರುವುದಕ್ಕೂ ಒಂದು ಲಿಂಕ್ ಇರ್ತಕ್ಕಂಥದ್ದು. ಅಂದ್ರೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ನಿಲ್ಲಿಸೋದಕ್ಕೆ ಸತೀಶ್ ಅವರ ಕಡೆಯವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ಅದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಪ್ರಭಾವಿ ಮುಖಂಡರು ಆಗಿರ್ತಕ್ಕಂಥ ಕೆಲವರು ಸುಪಾರಿ ಕೊಟ್ಟು ಹಲ್ಲೆಗೆ ಯತ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಸದ್ಯಕ್ಕೆ ಗ್ರಾಮದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ 4 ಜನ ಆರೋಪಿಗಳೇನಿದ್ದಾರೆ, ಕೊಲೆಗೆ ಯತ್ನ ಮಾಡಿದಂತ ಆರೋಪಿಗಳ ಚಲನವಲನವನ್ನ ಈಗಾಗಲೇ ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ, ಅಂದ್ರೆ ಕೊಲೆ ಯತ್ನಕ್ಕೂ ಮೊದಲು ಆರೋಪಿಗಳು ದಾಸೋಹಳ್ಳಿ ಪ್ರಮುಖ ಬಸ್ ನಿಲ್ದಾಣ ಜೊತೆಗೆ ಹೋಟೆಲ್ ನಲ್ಲಿ ಓಡಾಡಿರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಆ ದೃಶ್ಯಗಳನ್ನ ಆಧರಿಸಿ ಈಗಾಗಲೇ 4 ಜನ ಆರೋಪಿಗಳನ್ನ ಬಂಧಿಸಿರ್ತಕ್ಕಂಥದ್ದು. 4 ಜನ ಆರೋಪಿಗಳಲ್ಲಿ ಕುಳ್ಳಬಾಬು, ಕನಕರಾಜು, ಪ್ರಭುರಾವ್, ಆನಂದ್ರನ್ನ ಈಗಾಗಲೇ ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ಆರಂಭಿಸಿರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಪ್ರಮುಖ ಕಾರಣ ಏನು ದಾಸೋಹಳ್ಳಿ ಹೊರವಲಯದಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಂದ್ರೆ CL7 ಆರಂಭ ಮಾಡೋದಕ್ಕೆ ಏನು ಸತೀಶ್ ಕಡೆಯವರು ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ನಡೆದಿದೆ ಅನ್ನೋ ಮಾತುಗಳು ಸದ್ಯಕ್ಕೆ ಗ್ರಾಮದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಕೋಲಾರ ಈಗ ಕೆಜಿಎಫ್ನ ಪೊಲೀಸರು 4 ಜನ ಆರೋಪಿಗಳನ್ನ ಬಂಧಿಸಿ ಈಗಾಗಲೇ ಕೊಲೆ ಯತ್ನ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.